ನನಗೆ ಅನ್ಸದ ಪೂರ ಕೇಂದ್ರದಲ್ಲಿ ನಿಕ್ಕಿ ಎಲ್ಲರೂ ಭಾರತೀಯ ಜನತಾ ಪಕ್ಷ ಅಂತ ಕೇಸ ತಮಗೆ ಅಗದಿ ಮನಸ್ಸಿನಿಂದ ಖಾತ್ರಿಯಿಂದ ಹಾಕ್ತಾರೆ. ಯಾಕೆ ಹಾಕ್ತಾರೆ ಅಂದರೆ ಇಲ್ಲಿ ಪ್ರಧಾನಿ ಗಟ್ಟಿಮುಟ್ಟಿದ್ದಾರೆ, ಒಳ್ಳೆ ದೂರದೃಷ್ಟಿ ಉಳಿದಾರೆ. ಆದರೆ ಇವರು ಇಂಡಿಯಾ ಒಂದೇನು ಸಂಘಟನೆ ಮಾಡ್ಕೊಂಡಾರ, ಇನ್ನೂವರೆಗೂ ಹೇಳ್ತಾ ಇಲ್ಲ ಅವರು. ಯಾರು ಅಕಸ್ಮಾತ್ ಅವ್ರು ಗೆದ್ದು ಬಂದರೆ, ಅವ್ರು ಗೆದ್ದು ಏನು ಇಂಡಿಯಾ ಸಂಘಟನೆ ಮಾಡ್ಕೊಂಡಾರ, ಅವರು ಗೆದ್ದು ಬಂದರೆ ಯಾರು ಪ್ರಧಾನಿ ಅನ್ನೋದು ಇನ್ನವ್ರಿಗೆ ಹೇಳವಲ್ರು. ಮತ್ತು ಮೇಲಾಗಿ 543 ಒಟ್ಟು ಕ್ಷೇತ್ರ ಸ್ಥಾನಗಳಲ್ಲಿ ಗೆದ್ದು ಬರ್ಬೇಕಾದ್ರೆ ಒಂದು 773 ಬೇಕು. ಸಾರಿ 273 ಸೀಟ್ಗಳು ಬೇಕು. 273 ಸೀಟ್ಗಳು ಗೆದ್ದು ಬಂದರೆ ಮಾತ್ರ ಆ ಒಂದು ಕಾಂಗ್ರೆಸ್ ಬರಗಾದ ಏನಾಗ್ತದೆ. ಆದ್ರೆ 270 ಬದಲಿ ಇವರು ಕಾಂಗ್ರೆಸ್ ನಿಲ್ಸ 230 ನಿಲ್ಸ್ಯಾರ. ಅವ್ರ ಕಾಂಗ್ರೆಸ್ ಪಕ್ಷದವ್ರು 230 ನಿಲ್ಸ್ಯಾರ. ಉಳ್ಕಿದೆಲ್ಲ ಪಕ್ಷಗಳಿಂದ ಕೂಡಿಸಿ ಮಾಡ್ತಾರ. ಇದು ಬಹಳ ಚೆನ್ನಾಗ. ಅಕಸ್ಮಾತ್ ಅವ್ರು ಹಂಗೆಲ್ಲ ಕೂಡಿಸಿ ಬಂದಿದ್ದಾದ್ರ ವರ್ಷಕ್ಕೊಬ್ಬರು ಪ್ರಧಾನಿ ಮಂತ್ರಿ ಹಾಕಾರಲ್ಲಿ. ನಾವು ಹೆಂಗ್ ಗ್ರಾಮ ಪಂಚಾಯತಿಯಾಗ ಅಧ್ಯಕ್ಷ ಮಾಡ್ತೀವಿ 10 ತಿಂಗಳಿಗೆ ಒಬ್ಬೊಬ್ರು, ಆ ಥರ ಹಾಕೊಂಡಿರ್ತದೆ. ಸತ್ಯನಾಶ ಆಗ್ತದೆ. ಈ ಮಾತ ಎಲ್ಲರಿಗೂ ಗೊತ್ತದ, ಎಲ್ಲರಿಗೂ ಈ ಮನಮಾತಾಗಿದೆ ಇದು. ಅದಕ್ಕೆ 230 ಅಷ್ಟೇ ಸೀಟ್ಗಳಿಗೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ದವರು. ಉಳಿದ ಎಲ್ಲವೂ ಸಂಘಟನಾ ಏನು ಮಾಡ್ಕೊಂಡಾರ, ಅವ್ರಲ್ಲಿ ಆ ಪಕ್ಷಗಳು ಇದಾವೆ. ಅದಕ್ಕೆ ಅವ್ರ ಗೆದ್ದು ಬಂದ್ರೆ ಇದು ಪೂರ ಸತ್ಯನಾಶ ಆಗ್ತದೆ ಅನ್ನೋದು ಎಲ್ಲರಿಗೂ ಗೊತ್ತದ. ಮತ್ತು ಇನ್ನೂವರೆಗೆ ಪ್ರಧಾನಿ ಯಾರು ಅನ್ನೋದು ಇನ್ನೂ ಏನ್ರಿ ಇಡೀ ಭಾರತ ದೇಶದಲ್ಲಿ ಸೀಟ್ಗಳು ಎಷ್ಟು ಬರ್ಬೋದು? ಅದು ನಾವು 350 ಅಬೋ ಬಂದ ಬರ್ತದೆ. ಮತ್ತು ಇನ್ನೂ ಏನು ಒಂದು NDA ಅಲಯನ್ಸ್ ಒಳಗೆ 400 ಮೇಲ್ಪಟ್ಟು ಬರ್ತದೆ. ಅಂದೆಲ್ಲ ಬಹಳಷ್ಟು ಅಭ್ಯಾಸ ಮಾಡಿ ಕೇಸಿಂದ 400 ಪಾರ್ ಅಂದಾರಲ್ಲ, ನಿಜವಾಗಿಯೂ 400 ಪಾರ್ ಆಗೇ ಹಾಕತ್ತದ. 400 ಪಾರ್ ಆಗೋದ್ರಿಂದ ಏನು